ನಮಸ್ಕಾರ. ಇವತ್ತು ವೆಜಿಟೇಬಲ್ ಉಪ್ಪಿಟ್ಟನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಏನಪ್ಪ ಸಿಂಪಲ್ಲು ಇವತ್ತೇನೋ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೋಬೋದು. ನನ್ನ ಕೆಲವು ಸ್ಟೂಡೆಂಟ್ಸ್ ಎಲ್ಲ ಪಿ ಜಿಲಿದ್ದಾರೆ. ಅವರು ನಮಗೆ ಸಿಂಪಲ್ಲಾಗಿರೋ ಕೆಲವು ಅಡುಗೆಗಳ್ನ ತೋರಿಸ್ಕೊಡಿ ಅಂತ ಹೇಳಿ ಕೇಳಿಕೊಂಡ್ರು. ಹಾಗಾಗಿ ಸಿಂಪಲ್ಲಾಗಿರೋದು ಕೆಲವನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಈರುಳ್ಳಿನ ಈ ಥರ ಹಚ್ಚಿ ಇಟ್ಕೊಂಡಿದ್ದೀನಿ. 4 ಮೆಣಸಿನ್ಕಾಯಿನ ಉದ್ದುದ್ದ ತೊಗೊಂಡಿಟ್ಟಿದ್ದೀನಿ. ಇಲ್ಲಿ ವೆಜಿಟೇಬಲ್ಸು ಬೀನ್ಸು, ಕ್ಯಾರೆಟು, ಪೀಸು ಇದೆಲ್ಲ ಅರ್ಧ ಕಪ್ಪು ತೊಗೊಂಡು ಹಚ್ಚಿಟ್ಟಿದ್ದೀನಿ, ಸಣ್ಣದಾಗಿ ಹಚ್ಚಿಟ್ಟಿದ್ದೀನಿ. ಮತ್ತು ಬೇಕಾಗುವಂಥದ್ದು ಇದು ಬೆಂಗಳೂರು ರವೆ ಅಂತ ಹೇಳಿ 2 ಕಪ್ ತೊಗೊಂಡಿದ್ದೀನಿ. ಕಡಲೆಬೇಳೆ, ಜೀರಿಗೆ, ಸಾಸಿವೆ ಮತ್ತು ಒಂದು 1/4 ಕಪ್ಪು ಎಣ್ಣೆ, ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ, ಅರ್ಧ ಕಪ್ ಕಾಯಿ ತುರಿ. ಇದನ್ನು ಇಷ್ಟನ್ನು ತೊಗೊಂಡಿದ್ದೀನಿ. ರವೆನ ಸ್ವಲ್ಪ ಸಣ್ಣ ಉರಿನಲ್ಲಿ ಚೆನ್ನಾಗಿ ಹುರ್ಕೊಂಬಿಡಿ. ಹುರಿದಿರೋ ರವೆಗಿಂತ ಮನೇಲೇ ಈ ಥರ ಹುರ್ಕೊಳ್ಳೋದು ತುಂಬ ಚೆನ್ನಾಗಿ ಆಗುತ್ತೆ. ಮತ್ತು ಇದನ್ನು ಬಾಯ್ಲ್ ಮೆಥಡಲ್ಲಿ ಕುಕ್ಕರಲ್ಲಿ ಹಾಕಬೇಡಿ. ಇದನ್ನು ಬಾಯ್ಲ್ ಮಾಡಿಕೊಂಡು ನೀರಲ್ಲಿ ಮಾಡ್ಕೊಂಡು ತೊಗೊಳ್ಳಿ. ಸೊ ಫುಲ್ಲಿ ಕುಕ್ಡ್ ಥರ ಮಾಡಬೇಡಿ. ವೆನ್ ಇಟ್ ಈಸ್ ಆಫ್ ಕುಕ್ಡ್ ಥರ ಇದ್ದಾಗ ತೊಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಉಪ್ಪಿಟ್ಟು. ನೋಡಿ, ಒಂದು ಬಾಣಲಿ ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೆ 1/4 ಕಪ್ಪು ಎಣ್ಣೆ ಹಾಕಿ, ತದನಂತರ ಸ್ವಲ್ಪ ಕಾದ ಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಎಲ್ಲ ಹಾಕಬೇಕಾಗತ್ತೆ. ಸ್ವಲ್ಪ ಕಾಯ್ತಾ ಇದೆ ನೋಡಿ. ಸ್ವಲ್ಪ ಸಾಸಿವೆ ಹಾಕಿ, ಸ್ವಲ್ಪ ಸಾಸಿವೆ ನೋಡಿ ಈಗ ಸಿಗ್ತಾ ಇದೆ. ಸ್ವಲ್ಪ ಸಾಸಿವೆ ಆದ ನಂತರ ಈಗ ನಾನು ಈರುಳ್ಳಿ, ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು ಒಟ್ಟಿಗೆ ಹಾಕ್ತಾಯಿದ್ದೀನಿ. ಅದು ಈ ಥರ ಒಟ್ಟಿಗೆ ಹಾಕಿ, ಇದಾದಮೇಲೆ ನಾನೀಗ ಇದಕ್ಕೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಕಡಲೆಬೇಳೆ ಹಾಕಿದ್ದೀನಿ. ಆಮೇಲೆ ಒಂದು ಅರ್ಧ ಚಮಚ ಜೀರಿಗೆ ಹಾಕಿದ್ದೀನಿ. ಮೊದಲೇ ಎಣ್ಣೆ ಒಳಗೆ ಹಾಕಿದ್ರೆ ತುಂಬ ಕಟ್ಟುಮ್ ಆಗುತ್ತೆ ಅಂತ ಹೇಳಿ ಈ ಥರ ಹಾಕಿದ್ದೀನಿ. ಮತ್ತು ಸ್ವಲ್ಪ ಬಾಡಬೇಕು. ಯಾಕೆ ಮೆಣಸಿನ್ಕಾಯಿ ನಿಮ್ಮ ಖಾರ ಹೆಂಗೆ ಬೇಕೋ ಹಾಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಯಾಕೆ ಈ ಥರ ಉದ್ದುದ್ದ ಹಚ್ಚಿದ್ದೀನಿ ಅಂದರೆ, ನಾವು ವೆಜಿಟೇಬಲ್ ಉಪ್ಪುಮಾಲಿ ಈ ಹುರುಳಿಕಾಯಿ ಹಚ್ಚಿರ್ತೀವಲ್ಲ, ಸೊ ತಿನ್ನುವಾಗ ಹುರುಳಿಕಾಯಿ ಹಿಂಡ್ಕೊಂಡು ಮೆಣಸಿನ್ಕಾಯಿಯು ತಿಂದ್ಬಿಟ್ರೆ ಖಾರ ಆಗುತ್ತೆ. ಹಾಗಾಗಿ ಈ ಥರ ಉದ್ದಕ್ಕೆ ಹಚ್ಚಿದ್ದೀನಿ. ಸ್ವಲ್ಪ ಆಗಬೇಕಿದು ನೋಡಿ. ಈಗ ಈರುಳ್ಳಿ ಆಗಿದೆ. ಇದಕ್ಕೆ ನಾನು ಈ ವೆಜಿಟೇಬಲ್ಸ್ನ ಬಾಯ್ಲ್ ಮಾಡ್ಕೊಂಡಿದ್ದೀನಿ ನೋಡಿ. ರವೆಗೆ, ಬೆಂಗಳೂರು ರವೆಗೆ 1:2 ನೀರು, ಬನ್ಸಿ ರವೆಗೆ 1:3 ನೀರು ಬೇಕಾಗುತ್ತೆ. ಇದನ್ನು ನಾನು ಬಾಯ್ಲ್ ಆದಮೇಲೆ ಇದಕ್ಕೆ ನಾನು ಉಪ್ಪನ್ನು ಕೂಡ ಹಾಕಿದ್ದೇನೆ ನೋಡಿ. ಈಗ ಈ ಥರ ವೆಜಿಟೇಬಲ್ಸು ಸುಮ್ಮನೆ ರವೆಯಲ್ಲಿ ಉಪ್ಪಿಟ್ಟು ಮಾಡ್ಕೊಳ್ಳೋಕ್ಕಿಂತ ಈ ಥರ ಜಾಸ್ತಿ ವೆಜಿಟೇಬಲ್ಸ್ ಹಾಕಿ ನೀವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೀರು ಬಾಯ್ಲ್ ಆಗ್ತಾಯಿದೆ. ಆಗುವಾಗ ರವೆನ ನೋಡಿ ಈ ರೀತಿ ಹುರ್ಕೋಬೇಕು. ಎಡಗೈಯಲ್ಲಿ ಇಟ್ಕೊಂಡು ರವೆನ ಈ ರೀತಿ ಬಿಡಿ. ನೀವು ಈ ಥರ ವೆಜಿಟೇಬಲ್ಸ್ ಉಪ್ಪು ನೀವು ಮಾಡ್ಕೊಂಡು ತಿಂದರೆ ನ್ಯೂಟ್ರಿಟಿವ್ ವ್ಯಾಲ್ಯೂನೂ ಚೆನ್ನಾಗಿ ಸಿಗುತ್ತೆ. ಬರೀ ರವೆ ಸೀರಿಯಲ್ಲು ತಿನ್ನೋಕ್ಕಿಂತ ಈ ಥರ ವೆಜಿಟೇಬಲ್ಸ್ ಹಾಕ್ಬಿಟ್ಟು ನೀವು ಮಾಡ್ಕೋಬೇಕು, ತುಂಬ ಚೆನ್ನಾಗಾಗುತ್ತಿದ್ದು. ಉಪ್ಪು ಕೂಡ ಹಾಕಿದ್ದೀನಿ ಮೊದಲೇ ಹೇಳ್ದಂಗೆ ನೋಡಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಇದ್ರ ಮೇಲೆ ಹೀಗೆ ಹಾಕ್ಬಿಟ್ಟು, ಮತ್ತು ಒಂದು ಅರ್ಧ ನಿಂಬೆ ಹುಳಿ ಹಾಕಿದ್ದೀನಿ. ಇದನ್ನು ಈ ರೀತಿ ಮಾಡಿ ಒಂದು 4-5 ನಿಮಿಷ ಇದನ್ನು ಮುಚ್ಚಿಟ್ಬಿಡಿ, ಆವಾಗ ಆಗಿರುತ್ತೆ ನೋಡಿ. ಈಗ 3 ಮಿನಿಟ್ಸ್ ಆಗಿದೆ. ಇದನ್ನು ಈ ರೀತಿ ತೆಗೆದು ತುಂಬ ಚೆನ್ನಾಗಿ ಆಗಿದೆ. ಈಗ ನೋಡಿ ಈ ಥರ ಬೆಂದಿರಬೇಕು. ಇದು ಬೆಂದಿದೆ ತೋರಿಸಿದ್ರೆ ಬೆಂದಿದೆ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡುವಾಗ ತುಪ್ಪ ಹಾಕಿ ಸರ್ವ್ ಮಾಡಿ.